IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸನ್ ರೈಸರ್ಸ್ ಹೈದರಾಬಾದ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು 47 ರನ್ಗಳಿಂದ ಸೋಲಿಸಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಮೇಲೇರಿದೆ. ಈ ಗೆಲುವಿನೊಂದಿಗೆ SRH ತಂಡ 7 ಪಂದ್ಯಗಳನ್ನಾಡಿದ್ದು 4 ಗೆಲುವುಗಳೊಂದಿಗೆ 8 ಅಂಕಗಳನ್ನು ಪಡೆದು 3ನೇ ಸ್ಥಾನಕ್ಕೆ ಜಿಗಿದಿದೆ. ಇನ್ನು ಸೋಲು ಕಂಡ ಡೆಲ್ಲಿ 5ನೇ ಸ್ಥಾನದಲ್ಲಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ RCB 2ನೇ ಸ್ಥಾನದಲ್ಲಿದ್ದರೆ ರಾಜಸ್ಥಾನ ರಾಯಲ್ಸ್ 4ನೇ ಸ್ಥಾನದಲ್ಲಿದೆ. ಪಂಜಾಬ್ ನಂಬರ್ 1 ಪ್ಲೇಸ್ನಲ್ಲಿದೆ. ಹೈದರಾಬಾದ್ ಪರ ಅಭಿಷೇಕ್ ಶರ್ಮಾ ಶತಕ ಸಿಡಿಸಿದಾಗ ಅವರ ತಂದೆ ಸಂಭ್ರಮಿಸಿದ ವಿಡಿಯೋ ವೈರಲ್ ಆಗ್ತಿದೆ. ಶತಕ ಕಂಪ್ಲೀಟ್ ಮಾಡ್ತಾ ಇದ್ದಂತೆ ಅಭಿಷೇಕ್ ಶರ್ಮಾ ಅವರ ತಂದೆ ರಾಜ್ಕುಮಾರ್ ಶರ್ಮಾ ಸಂಭ್ರಮಿಸಿದ್ದಾರೆ. SRH ಫ್ಯಾನ್ಸ್ ಎದ್ದು ನಿಂತು ಜೋರಾಗಿ ಕಿರಿಚುವ ವೇಳೆ ರಾಜ್ ಶರ್ಮಾ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ಆಟಗಾರರ ಇಂಜುರಿ ಸಮಸ್ಯೆಯಿಂದ ಕಂಗೆಟ್ಟಿರುವಂತಹ CSKಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ನಾಥನ್ ಎಲಿಸ್ ಹಾಗೆ ಖಲೀಲ್ ಅಹ್ಮದ್ ಅವರ ನಿರ್ಗಮನದ ಬಳಿಕ ಆಸ್ಟ್ರೇಲಿಯಾದ ಸ್ಟಾರ್ ವೇಗಿ ಸ್ಪೆನ್ಸರ್ ಜಾನ್ಸನ್ ಸೇರ್ಪಡೆಯಾಗಿದ್ದಾರೆ. ಈ ವಿಚಾರವನ್ನು ಸ್ವತಃ CSK ಫ್ರಾಂಚೈಸಿಯೇ ತನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದೆ. ನಾಥನ್ ಎಲಿಸ್ ಬದಲಿಗೆ ಸ್ಪೆನ್ಸರ್ ಜಾನ್ಸನ್ ಅವರನ್ನು ತಂಡಕ್ಕೆ ಆಯ್ಕೆ ಮಾಡಲಾಗಿದೆ. IPL 2026ರಿಂದ ಆಯುಷ್ ಮಾತ್ರೆ ಹೊರಗುಳಿದ ಸುದ್ದಿ ಹೊರಬಿದ್ದ ಸ್ವಲ್ಪ ಟೈಮಲ್ಲಿ ಅಶ್ವಿನ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. IPL ಆವೃತ್ತಿಯಲ್ಲಿ ಸಾಲದ ನಿಯಮವನ್ನು ನೆನಪಿಸಿದ್ದಾರೆ. ಅಶ್ವಿನ್ ತಮ್ಮ ಪೋಸ್ಟ್ನಲ್ಲಿ CSKಯಲ್ಲಿ ತುಂಬಾ ಜನ ಗಾಯಗೊಳ್ತಿದ್ದಾರೆ. 7ನೇ ಪಂದ್ಯದ ಬಳಿಕ ಸಾಲದ ಅವಧಿ ಮುಚ್ಚುತ್ತೆ. ಇಂಥ ಟೈಮಲ್ಲಿ RCBಯ ವಿಹಾನ್ ಮಲ್ಹೋತ್ರಾರನ್ನ ಸಾಲದ ರೂಪದಲ್ಲಿ ತೆಗೆದುಕೊಳ್ಳುವುದು ಒಳ್ಳೆಯದು ಎಂದು ಬರೆದುಕೊಂಡಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ IPL ಕಂಬ್ಯಾಕ್ಗೆ ವೇದಿಕೆ ಸಿದ್ಧವಾಗಿದೆ. 5 ಬಾರಿ ಚಾಂಪಿಯನ್ ಆಗಿರುವಂತಹ ಚೆನ್ನೈ ತಂಡ ಗುರುವಾರ 5 ಬಾರಿ ಚಾಂಪಿಯನ್ ಆಗಿರುವಂತಹ ಮುಂಬೈ ತಂಡವನ್ನು ಎದುರಿಸಲಿದೆ. ಈ ಮ್ಯಾಚಲ್ಲಿ ಧೋನಿ ಆಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಫ್ರಾಂಚೈಸಿಯೇ ಸುಳುವನ್ನ ಕೊಟ್ಟಿದೆ. ಧೋನಿ ವಿಕೆಟ್ ಕೀಪಿಂಗ್ ನಡೆಸಿದ ವಿಡಿಯೋವನ್ನು ಟ್ವಿಟರ್ X ಖಾತೆಯಲ್ಲಿ ಹಂಚಿಕೊಂಡಿದೆ. ಬೆಂಗಳೂರು ತಂಡದ ನಾಯಕ ರಜತ್ ಪಾಟಿದಾರ್ IPL 2026ರ ಪಂದ್ಯಗಳ ನಡುವಿನ ಬ್ರೇಕ್ನಲ್ಲಿ ಟೆಂಪಲ್ ರನ್ ಮಾಡಿದ್ದಾರೆ. ಮಂಗಳವಾರ ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯಕ್ಕೆ ಭೇಟಿ ನೀಡಿದ್ದು ಅಲ್ಲಿ ದೇವಸ್ಥಾನಕ್ಕೆ ತೆರಳಿದಂಥ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ದೇವಸ್ಥಾನದ ಕಡೆ ಮುಖ ಮಾಡಿರುವಂಥ ರಜತ್ ಶರ್ಟ್ ಹಿಂದೆ ಶಿವನ ಚಿತ್ರವಿದೆ. ರಜತ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿಯನ್ನು ಕೂಡ ಹಾಕಿದ್ದಾರೆ. ಡೆಲ್ಲಿ ತಂಡದ ಸೋಲಿಗೆ ಕಾರಣವಾಗಿದ್ದು KL ರಾಹುಲ್ ಅವರ ಕಳಪೆ ಫೀಲ್ಡಿಂಗ್ ಅಂತ ಡೆಲ್ಲಿ ತಂಡದ ನಾಯಕ ಅಕ್ಷರ್ ಪಟೇಲ್ ಪರೋಕ್ಷವಾಗಿ ಹೇಳಿದ್ದಾರೆ. ಸೋಲಿನ ಬಳಿಕ ಮಾತನಾಡಿದಂಥ ಅಕ್ಷರ್, ರನ್ಔಟ್ ಅವಕಾಶ ತಪ್ಪಿ ಹೋಯಿತು, ಜೊತೆಗೆ ಕ್ಯಾಚ್ಗಳನ್ನು ಕೂಡ ಕೈ ಚೆಲ್ಲಿದ್ವು. ಇದು ನಮಗೆ ತುಂಬಾ ನಷ್ಟ ಆಯಿತು. ನಾವು ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡಿದ್ರೆ ಪಂದ್ಯವನ್ನು ಗೆಲ್ಲಬಹುದಿತ್ತು. ಉತ್ತಮ ಫೀಲ್ಡಿಂಗ್ ನಮ್ಮ ಕೈಯಲ್ಲಿದೆ, ಹಾಗೆ ನಾವು ಅದನ್ನು ಮಾಡಬೇಕಾಗಿತ್ತು ಎಂದು ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ. ಇಂದಿನ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸತತ ಸೋಲುಗಳಿಂದ 9ನೇ ಸ್ಥಾನಕ್ಕೆ ಕುಸಿದಿರುವ ಲಕ್ನೋಗೆ ಪ್ಲೇ ಆಫ್ ಹಾದಿ ಜೀವಂತವಾಗಿರಿಸೋಕೆ ಈ ಗೆಲುವು ಅನಿವಾರ್ಯ. ಅತ್ತ ರಿಯಾನ್ ಪರಾಗ್ ನಾಯಕತ್ವದ ರಾಜಸ್ಥಾನ ತಂಡ ಮತ್ತೆ ಗೆಲುವಿನ ಹಳಿಗೆ ಬರೋಕೆ ಸಜ್ಜಾಗಿದೆ. ಏಕನಾ ಮೈದಾನದ ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಶಮಿ ಬೌಲಿಂಗ್ ಹಾಗೆ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಬ್ಯಾಟಿಂಗ್ ನಡುವಿನ ಪೈಪೋಟಿ ಕುತೂಹಲ ಹೆಚ್ಚಿಸಿದೆ. ಹಾರ್ದಿಕ್ ಪಾಂಡ್ಯ ಹಾಗೆ ಕೃಣಾಲ್ ಪಾಂಡ್ಯ ನಡುವಿನ ಭಿನ್ನಾಭಿಪ್ರಾಯದ ಬಗ್ಗೆ ಕೃಣಾಲ್ ಪಾಂಡ್ಯ ಮಿಸ್ಟರ್ ನ್ಯಾಕ್ಸ್ ಜೊತೆ ಮಾತನಾಡಿದ್ದಾರೆ. ನ್ಯಾಕ್ಸ್ ಜೊತೆ ಮಾತನಾಡ್ತಾ ಇದ್ದ ಕೃಣಾಲ್ ಪಾಂಡ್ಯ ಕೆಲವೊಮ್ಮೆ ಕೆಲವರನ್ನ ಮಿಸ್ ಮಾಡಿಕೊಳ್ಬೇಕಾಗುತ್ತೆ ಎಂದಿದ್ರು. ಆದರೆ ನಿಮ್ಮ ಸಹೋದರನ ರೀತಿಯ ಅಂತ ನ್ಯಾಕ್ಸ್ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಕೃಣಾಲ್ ಜೋರಾಗಿ ನಕ್ಕಿದ್ದಾರೆ. ಫೈಟ್ ಏನಾದರೂ ನಡೀತಾ ಇದೆಯಾ, ದಯವಿಟ್ಟು ಹೇಳಿ, ನಿಮ್ಮ ಮಧ್ಯೆ ಎಲ್ಲವೂ ಕೂಡ ಸರಿ ಇದೆಯಾ ಅಂತ ನಾಗ್ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಆಲ್ ಓಕೆ ಅಂತ ನಗುತ್ತಲೇ ಕೃಣಾಲ್ ರಿಯಾಕ್ಟ್ ಮಾಡಿದ್ದಾರೆ. ಗುಜರಾತ್ ಟೈಟನ್ಸ್ ತಂಡದ ವೇಗಿ ಕಗಿಸೋ ರಬಾಡ ಅಭ್ಯಾಸದ ವೇಳೆ ಸಿಗರೇಟ್ ಸೇದ್ತಾ ಇದ್ದಾರೆ ಎನ್ನಲಾದಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೈರಲ್ ದೃಶ್ಯದಲ್ಲಿ ರಬಾಡ ಮಾತ್ರವಲ್ಲದೆ ಗುಜರಾತ್ ಟೈಟನ್ಸ್ನ ಇತರರು ಕೂಡ ಕಾಣಿಸಿಕೊಂಡಿದ್ದಾರೆ. ಆದರೆ ರಬಾಡ ಮಾತ್ರ ಧಮ್ ಎಳೆಯುವಂಥ ದೃಶ್ಯ ಸರಿಯಾಗಿ ಸೆರೆಯಾಗಿದೆ. ಇವಿಷ್ಟು ಇವತ್ತಿನ IPL ಬಗೆಗಿನ ಸುದ್ದಿಗಳು. ನಮಸ್ಕಾರ.